ನಮಸ್ತೆ ವೀಕ್ಷಕರೇ, ಪ್ರಕೃತಿ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮತ್ತೊಂದು ಮರಿಯ ಸಂದರ್ಶನ ಇದಾಗಿದ್ದು. ನಮಸ್ತೆ, ನಿಮ್ಮ ಈ ಮರಿಯ ಪರಿಚಯನ ತಿಳಿಸ್ಕೊಡಿ. ನಮಸ್ಕಾರ ಅಣ್ಣ. ಇದು ರಿಟರ್ನ್ ಕುಡುಕ ಅಲಿಯಾಸ್ ಗರುಡ ಅಂತಣ್ಣ ಕುರಿ ಹೆಸರು. ಈ ರಿಟರ್ನ್ ಕುಡುಕ ಗ್ರೂಪ್ನವರೆಲ್ಲ ಇವರೆಲ್ಲ. ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ರಾಗಿಮಸ್ಲಾಡದಣ್ಣ ಕುರಿ. ರಿಟರ್ನ್ ಕುಡುಕ ಅಂತ ಆಡ್ದತ್ತಣ್ಣ ಈ ಮರಿ. ಈ ಮರಿನ ಎಲ್ಲಿಂದ ತಗೊಂಬಂದ್ರಿ? ಹಾಗೆ ನೀವು ತಂದಾಗ ಎಷ್ಟಲ್ಲಿತ್ತು ಮತ್ತು ಇದೇ ಮರಿ ಬೇಕಂತ ನೀವು ಏನಕ್ಕೆ ಚಾಯ್ಸ್ ಮಾಡಿದ್ದು? ಅಣ್ಣ, ಇದು ಕಪರಟ್ಟಿ ಇದ್ದ ತಾಂಬಂದಿದ್ದಣ್ಣ ಎರಡಲ್ಲಾಗ. ಈ ಮರಿ ಗಡ್ಡಿ ಸೈಜು ನೋಡಿ ಜಾತಿ ಗೀತಿ ಎಲ್ಲ ನೋಡಿ 70,000 ಕೊಟ್ಟು ತಾಂಬಂದಿದ್ದಣ್ಣ. ಇದು ನಮ್ಮ ಹತ್ರ ಬಂದು 4 ಕಣ ಆಗೈತಣ್ಣ. ಇವಾಗ ರೀಸೆಂಟ್ 4 ಐತಣ್ಣ. ನಿಮ್ಮ ಈ ಮರಿ ಆಡಿರುವಂಥ ಕಣದಲ್ಲಿ ನಿಮ್ಗೆ ಯಾವುದು ಅತಿ ಹೆಚ್ಚು ನಿಮಗೆ ಖುಷಿ ಕೊಟ್ಟಿದ್ದು ಅಂದರೆ ಯಾವುದು? ಅಣ್ಣ, ಇದು ಬಸಾಪುರ ಕಣದಾಗ ಭಾರಿ ಆಟ ಆಡೈತಣ್ಣ. ಅಪ್ಪು ಹುಟ್ಟಿದ್ದು ಆಟ ಆಡೈತಣ್ಣ ಬಸಾಪುರ ಕಣದಾಗ. ಫಸ್ಟ್ನೇ ರೌಂಡ್ ಓಡಿ ಮಾಡಿತಾನ, ಸೆಕೆಂಡ್ ರೌಂಡ್ ರೀ ಎಂಟ್ರಿ ಮಾಡಿಸಿ ಆಡ್ಸಿದ್ದಣ್ಣ. ಆ ಕಣದಾಗ 4th ಪ್ಲೇಸ್ ಆಗೈತಣ್ಣ. ಇದು ನಮಗೆ ಭಾಳ ಇಷ್ಟ ಆಯ್ತು ಅಂದ್ರೆ ಆ ಕಣ ಮಾತ್ರ ಭಾಳ ಇಷ್ಟ ಆಗೈತಣ್ಣ ಈಗ ಆಟ ನೋಡಿ. ನಿಮ್ಮ ಈ ಮರಿಯ ಆಟ ಹೇಗಿರುತ್ತೆ ಕಣದಲ್ಲಿ? ಅಣ್ಣ, ಕುಲ್ಲ ಆಡಲ್ಲಣ್ಣ. ಹರ್ಷೋನಿ ಮಾತ್ರ ಭಾರಿ ಹೊಡ್ತಾನೆ. ಹರ್ಷೋನಿ ಓವರ್ ಸ್ಪೀಡ್ ಅಣ್ಣ. ಕುರಿಗೆ 2-3 ಹೊಡ್ತದಿಂದ ತಕ್ಕಂತಾನೆ. ಹೊಡ್ತಾ ಮಾತ್ರ ಭಾರಿ ವಜ್ಜ ಹೊಡ್ತೀವಿ. ವಜ್ಜ ಹೊಡಿತಾನೆ ಕುರಿ ಮಾತ್ರ. ಆ ಕಾರಣಕ್ಕೆ ಮಾತ್ರ ಈ ಕುರಿ ಭಾಳ ಇಷ್ಟ ಅಣ್ಣ ನಮಗೆ. ಫಸ್ಟ್ನೇ ರೌಂಡು ಮಕ್ಕ ತೋರಿಸ್ತಾವಲ್ಲಣ್ಣ, ಅವಾಗ ಬ್ಯಾರಿಗೆ ಟಚ್ ಹಂಗೆ ಹರ್ಸೋನಿ ಹೂವನಾಗ ಬರ್ತದಣ್ಣ. ಆಪೋಸಿಟ್ ಕುರಿ ಬರೀ ಹರ್ಸೋನಿಗೆ ಎದರ್ಬೇಕಣ್ಣ, ಆ ಥರ ಬರ್ತೈತಣ್ಣ ಕುರಿ. ಹರ್ಸೋನಿ ಮಾತ್ರ ಓವರ್ ಸ್ಪೀಡ್ ಐತಣ್ಣ. ಹೊಡ್ತಾನು ಭಾರಿ ಹೊಡ್ತಿದ್ದಣ್ಣ. ನಿಮ್ಮ ಈ ಮರಿಗೆ ನಿಮ್ಮ ಊರಲ್ಲಿ ಯಾವ ರೀತಿಯಾದ ರೆಸ್ಪಾನ್ಸ್ ಇದೆ ಜನಗಳಿಂದ? ಅಣ್ಣ, ಇದು ಬರೀ ಇಲ್ಲಿ ಹೊರಗೆ ಬಂದ್ರೆ ಸಾಕಣ್ಣ. ಯಾವ ಕಣಕ್ಕೆ ಹೋಗ್ಕಿರಿ, ಎಲ್ಲಿ ಹೋಗ್ಕಿರಿ, ಯಾವ ಕುರಿಗೆ ಹಾಕ್ಯಂದು ಹೋಗ್ಕಿರಿ, ಚೆನ್ನಾಗಿ ಆಡ್ತದೆ ನಿಮ್ಮ ಕುರಿ, ಒಳ್ಳೆ ಹೆಸ್ರು ಮಾಡ್ರಿ ಅಂತ ಎಲ್ಲ ಜನ ಹಾರೈಸ್ತಾರಣ್ಣ ಇಲ್ಲಿ ನಮ್ಮ ಊರಾಗ. ಈ ಕುರಿ ಅಂದ್ರೆ ಭಾಳ ಇಷ್ಟ ಅಣ್ಣ ನಮ್ಮ ಊರಾಗ. ನಿಮ್ಮ ಗ್ರೂಪ್ನ ಸದಸ್ಯರದ ಸಪೋರ್ಟ್ ಹೇಗಿದೆ ಈ ಮರಿಗೆ? ಅಣ್ಣ, ಈ ಕುರಿಗೆ ಭಾಳ ಸಪೋರ್ಟ್ ಅದ ಅಣ್ಣ. ಈ ಊರೆಲ್ಲ ಮೇಯಿಸ್ತಾರಣ್ಣ ಬಂದು. ಕುರಿ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂತಾರಣ್ಣ. ಒಬ್ರು ಇಲ್ಲದ್ರು ಒಬ್ರು ಒಂದು ನೀರು ಕುಡ್ಸೋದು, ಕಾಳು ತುರ್ಕೋದು, ಮೇವು ತುರ್ಕೋದು ಎಲ್ಲ ಮಾಡ್ತಾರಣ್ಣ. ಹಂಗೆ ಈ ಕುರಿ ಮೇಲೆ ಭೇದ ಭಾವ ಮಾಡೋಂಥ ಯಾರಿಲ್ಲಣ್ಣ ಈ ಊರಾಗ. ಇಲ್ಲಿ ನಮ್ಮ ಗ್ರೂಪ್ನಾಗಾದ್ರೆ ಅಷ್ಟಣ್ಣ. ಎಲ್ಲರೂ ಬಂದು ಕುರಿ ಮೇಯಿಸ್ತಾರೆ, ಎಲ್ಲರೂ ಬಂದು ವಾಕ್ ಹಿಡ್ಕೊಂಡು ಹೋಗ್ತಾರೆ, ಎಲ್ಲ ಬಂದು ಕುರಿ ನೋಡ್ಕೊಂತಾರಣ್ಣ. ಒಳ್ಳೆ ಚೆನ್ನಾಗಿ ನೋಡ್ತಾರಣ್ಣ ಕುರಿ. ನಿಮಗೆ ಕುರಿ ಕ್ರೇಜ್ ಹೇಗೆ ಬಂತು? ಹಾಗೆ ಈ ಮರಿಗೆ ರಿಟರ್ನ್ ಕುಡುಕ ಅಂತ ಹೆಸರಿಡಕ್ಕೆ ಕಾರಣ ಏನು? ನಮ್ಮ ಹೆಸರು ಶಿವ ಅಂತ ಅಣ್ಣ. ಇಲ್ಲಿ ನಾವು ಚಿಕ್ಕವರಿದ್ದಾಗಿದ್ದ ಮರಿ ಸಾಕ್ತಿದ್ವಿ ಅಣ್ಣ. ಮನೆಯಲ್ಲಿ ಫೈಟರ್ಶಿಪ್ ಅಂತ ಸಾಕಿದ್ದಿಲ್ಲ. ಗಾಂಧಿನಗರದ ಅಕೀರಾ ಅನ್ನೋ ಮರಿ ನೋಡಿ ಮೇಲೆ ನಮಗೆ ಫುಲ್ ಕ್ರೇಜ್ ಹುಟ್ಟಣ. ಆ ಮರಿ ಆಟ ನೋಡಿ ಅದೇ ಸ್ಪೀಡ್ ಇರೋದು ತರ್ಬೇಕಂತಾನೆ ಈ ಮರಿ ಒಂದು ತಂದ್ವಣ. ಇದು ಅದೇ ಸ್ಪೀಡ್ ಬರುತ್ತೆ ಅಂತ, ಇದು 8 ಫ್ಯೂಚರ್ ಐತಿ ಅಂತ ಕಟ್ಟಿವಣ. ಇನ್ನೊಂದು ಚೂರು ಟೈಮ್ ಕೊಟ್ಟು ಕಾಯ್ದು ನೋಡ್ಬೇಕಣ್ಣ ಈ ಮರಿ ಬಗ್ಗೆ. ಆಟನ ಚೆನ್ನಾಗಿ ಆಡುತ್ತಣ್ಣ. ಅದೇ ಥರನೇ ಇರೋದ್ರಿಂದ ತಗೊಂಬಂದಿವಣ್ಣ. ಹಂಗಾಗಿ ಅದೇ ಪ್ಯಾಟ್ರನ್ನಲ್ಲೇ ಗಾಂಧಿನಗರ ಅಕಿರಾನ್ ರೂಮ್ ಥರನೇ ರೂಮ್ ಒಂದು ರೆಡಿ ಮಾಡ್ಕೊಂಡಿವಣ್ಣ. ನಮಗೆ ಗಾಂಧಿನಗರ ಅಕಿರಾನ್ ನೋಡಿ ಮೇಲೆ ಅಣ್ಣ ಕುರಿ ಕ್ರೇಜ್ ಹುಟ್ಟಿದ್ದು ಅಣ್ಣ. ನಾವು ಫಸ್ಟಿಗೆ ಮರಿ ಕಟ್ಟಬೇಕಾದ್ರೆ ಒಂದು ರಾಣೆಬೆನ್ನೂರು ಸಂತೆಯಲ್ಲಿ ಹೋಗಿ 30,000ಕ್ಕೆ ಮರಿ ಹಾಕೊಂಬಂದಿದ್ವಿ ಅಣ್ಣ. ಅದು ನನಗೆ ತಗೊಂಬಂದೆ ಕೂಡ್ಲಿಗೆ ಕಣಕ್ಕೆ ಹಾಕಿದ್ವಣ್ಣ ಮರಿ ಕುರಿಲಿ. ಫಸ್ಟ್ ಆಯ್ತಣ್ಣ. ಅದು ಗರುಡ ಅನ್ನೋ ಹೆಸರು ಮೇಲೆ ಆಡಿಸಿದ್ವಣ್ಣ. ಅದು ಒಂಚೂರು ಕುಡಿತಿತ್ತಣ್ಣ. ಹಂಗಾಗಿ ಅದನ್ನೇ ಮತ್ತೆ ಅವ್ರಗಳ ಕಣಕ್ಕೆ ಹಾಕಿದ್ವಣ್ಣ. ಅಲ್ಲಿ ಫಸ್ಟ್ ಆಯ್ತಣ್ಣ. ಅದು ಕೊಟ್ವಣ. ಮರಿ ಕೊಟ್ಟ ಮೇಲೆ ಈ ಮರಿ ತಗೊಂಬಂದ್ವಣ. ಅದ್ರ ಸವಿ ನೆನಪಿಗಾಗಿ ಅದು ಕುಡಿಯೋದ್ರ ಕಾರಣ ಇದಕ್ಕೆ ರಿಟರ್ನ್ ಕೊಡ್ಕಂತ ಆಡಿಸ್ತಾ ಇದೀವಣ. ನೀವು ಈ ಮರಿ ತರೋಕ್ಕಿಂತ ಮುಂಚೆ ಹಳೆ ಮಾಲೀಕರ ಹತ್ರ ಯಾವ ರೀತಿಯಾದಂಥ ಆಟಗಳು ಆಡ್ತು? ನಿಮಗೆ ಏನಕ್ಕಿದು ಇದೇ ಮರಿ ಬೇಕಂತ ಅನ್ನಿಸ್ತು ನಿಮಗೆ? ಅದು ಫಸ್ಟಿಗೆ ಕಪ್ರಟ್ಟಿಲಿ ಇತ್ತಣ್ಣ ಮರಿ. ಅಲ್ಲಿ ಚೆನ್ನಾಗಿ ಆಡಿತ್ತಣ್ಣ. ಮರಿ ಕುರಿಯಿಂದ 2 9 ಕಣ ಆಗಿತ್ತಣ್ಣ. ಹಂಗಾಗಿ ಅದನ್ನ ಇಷ್ಟಪಟ್ಟು ನಾವು ಹಾಕೊಂಬಂದಿವಣ್ಣ 70,000 ಕೊಟ್ಟು. ಇವಾಗ ನಮ್ಮ ಕಡೆ ಬಂದು ಚೆನ್ನಾಗಿ ಆಡೈತಣ್ಣ. ಹೊರಗೆಲ್ಲ ಮರಿ ಬಿಟ್ಕೊಟ್ಟಿಲ್ಲ. ಒಂದು ಮರಿ ಅಂತೂ ಯಾವಾಗೂ ಬಿಟ್ಕೊಡಲ್ಲ ಅಣ್ಣ. ಭಾಳ ಚೆನ್ನಾಗಿ ಆಡ್ಕೊಂತ ಬಂದೈತಣ್ಣ ನಮ್ಮ ಹತ್ರ. ಹೊಸದಾಗಿ ಮರಿಗಳನ್ನ ಕಟ್ಟಿರ್ತಾರೆ, ಕಣಗಳಿಗೆ ಎಂಟ್ರಿ ಮಾಡಿಸ್ತಾರೆ, ಅವರಿಗೆ ಮೋಸ ಆಕತ್ತೆ. ಈ ಕುರಿ ಫೀಲ್ಡೇ ಬೇಡಪ್ಪ ಅಂತ ಸೈಡಿಗೆ ಹೋಗ್ಬಿಡ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೋಗೋಣ, ಆಗುತ್ತೆ ಮೋಸ. ನಮಗೂ ಒಂದು ಸರಿ ಆಗಿತ್ತಣ್ಣ ಒಂದು ಕಣದಲ್ಲಿ. ಆ ಕಣದ ಹೆಸರು ಬೇಡ. ಎಲ್ಲರೂ ದುಡ್ಡಿದ್ದವರೇ ಮರಿ ಕಟ್ಟಿರಲ್ಲ ಅಣ್ಣ. ಬಡವರು ಬಗ್ಗರು ಎಲ್ಲರೂ ಮರಿ ಕಟ್ಟಿರ್ತಾರಣ್ಣ. ಅವ್ರಿಗೂ ಒಂದು ಕಣ ಮಾಡ್ಬೇಕನ್ನೋ ಆಸೆ ಇರುತ್ತಣ್ಣ. ಹಂಗಾಗಿ ಯಾರು ಕಣದಲ್ಲಿ ಮೋಸ ಮಾಡಬಾರ್ದು ಅಂತ ಕೇಳ್ಕೊತೀವಣ್ಣ. ನಿಮ್ಮ ಈ ಮರಿಗೆ ಯಾವ ರೀತಿಯಾದಂಥ ಆಹಾರ ಕ್ರಮಗಳನ್ನ ಮಾಡ್ತಾ ಹೋಗ್ತೀರಾ? ನಮಸ್ತೆ ಅಣ್ಣ, ನನ್ನ ಹೆಸರು ಹರೀಶ್ ಅಂತ. ನಾವು ಬೆಳಗ್ಗೆ ಎದ್ದೂಟಲ್ಲೇ ಬಂದು ಮರಿ ಮಕ್ಕ ನೋಡ್ತೀವಣ್ಣ. ಫಸ್ಟ್
ಆಮೇಲೆ ಮರಿ ಹಂಗೆ ಆರಾಮೈತಿಲ್ಲ ಅಂತ ಚೆಕ್ ಮಾಡ್ತೀವಣ್ಣ. ಆಮೇಲೆ ಒಂದು ಲೀಟ್ರ್ ಹಾಲು ಒಂದು ತತ್ತಿ ಎತ್ತೀವಣ್ಣ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಾಳು ತುರ್ಕಿ ಆಮೇಲೆ ಮೇವು ತುರ್ಕಿ ಹೊರಗೆ ಬಿಸಿಲಿಗೆ ಕಟ್ತೀವಣ್ಣ. ಮತ್ತು ಮಧ್ಯಾಹ್ನ ಒಂದು ಟೈಮ್ ನೀರು ಕೊಡ್ತೀವಣ್ಣ ಇದಕ್ಕೆ ಮರಿಗೆ. ಅವಾಗ ಬಂದು ಚೆಕ್ ಮಾಡ್ತಾ ಇರ್ತಾವಣ್ಣ ಮರಿ ಹೆಂಗೈತಿ ಆರಾಮೈತಾ ಇಲ್ಲ ಅಂತ. ಮತ್ತು ಸಾಯಂಕಾಲ ಒಂದು ಟೈಮ್ ಕಾಳು ತುರ್ಕಿ ಮೇವು ಹಾಕಿದ್ರಣ ಮತ್ತೆ 8-8:30 ಹಂಗೆ ಒಂದು ವಾಕ್ ಹೋಯ್ತೀವಣ್ಣ ಮರಿನ. ಈ ಕಣಕ್ಕೆ ಹೋಗ್ಬೇಕಂದಾಗ ಮರಿಗೆ ಯಾವ ರೀತಿ ಆದಂಥ ಆಹಾರ ಕ್ರಮಗಳು ಮತ್ತು ತಯಾರಿ ಯಾವ ರೀತಿ ಕೊಡ್ತೀರಾ? ಅಣ್ಣ ಒಂದು ವಾರ ಆಯ್ತು ನಂಗೆ ಕಾಳು ಹಾಲು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀವಣ್ಣ. ಚೆನ್ನಾಗಿ ಮೇಯಿಸಿ ಮತ್ತು ನೈಟ್ ಒಂದು 4 ಕಿಲೋಮೀಟ್ರ್ ವಾಕ್ ಹೋಯ್ತವಣ್ಣ ಬೆಳಗ್ಗೆ ರಾತ್ರಿ. ಒಂದು ವಾರ ಆಯ್ತು ನಂಗೆ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ವಾಕು ರನ್ನು ಕ್ಲೀನಾಗಿಟ್ಟು ಕಣಕ್ಕೆ ಹಾಕ್ತೀವಣ್ಣ. ಒಂದು ವಾರ ಆಯ್ತು ನಂಗೆ. ಮರಿಗಳ ಆರೋಗ್ಯ ಚೆನ್ನಾಗಿರ್ಬೇಕು, ಅದು ಸದೃಢವಾಗಿ ಬೆಳಿಬೇಕು ಅಂದರೆ ಮಾಲೀಕರಾದಂಥವ್ರು ಯಾವ ರೀತಿ ನೋಡ್ಕೋಬೇಕು? ನಮಸ್ತೆ ಅಣ್ಣ, ನನ್ನ ಹೆಸರು ಸಂದೀಪ್ ಅಂತಂದು. ಅಣ್ಣ ಫಸ್ಟ್ ರೂಮ್ ಕ್ಲೀನಾಗಿ ಇಟ್ಕೋಬೇಕಣ್ಣ. ಮರಿ ತರೋದೇನು ದೊಡ್ಡ ವಿಷಯ ಅಲ್ಲ ಅಣ್ಣ. ನಮಗೆ ಮರಿ ತಂದ್ಮೇಲೆ ಅದನ್ನ ಸಾಕಾಗಿ ಕೆಪಾಸಿಟಿ ಇದ್ರೆ ತರ್ಬೇಕಣ್ಣ. ಪಾಪ ಅದ್ರ ಗೋಳು ಕಟ್ಕೊಂಡು ಸುಮ್ಮನೆ ಮೇವು ನೀರು ಕರೆಕ್ಟಾಗಿ ನೋಡ್ಕೊಂಡಂಗಿದ್ರೆ ತರ್ಬೇಕಣ್ಣ. ಸ್ವಚ್ಛವಾಗಿ ಇಟ್ಕೋಬೇಕಣ್ಣ ರೂಮ್. ಈಗ ಹೊಟ್ಟೆ ನೋವು ಆತಂದ್ರೆ ಈಗ ನಾವಾದ್ರೆ ಹೇಳ್ಕೊಂತವಣ್ಣ, ಪಾಪ ಅವು ಬಾಯಿಲ್ದವಣ ಅವು ಪಾಪ ಚೆನ್ನಾಗಿ ನೋಡ್ಕೋಬೇಕಣ್ಣ. ತಂದ್ಮೇಲೆ ಸೊಳ್ಳೆಗಳು ಕಡಿಲ್ದಂಗೆ ಎಲ್ಲ ಹೊರಗೆಲ್ಲ ಕ್ಲೀನ್ ಇಟ್ಕೋಬೇಕಣ್ಣ ಸುತ್ತಮುತ್ತ ಎಲ್ಲ. ಹಂಗಾದ್ರೆ ಅವ್ನು ನಿಜವಾದ ಮಾಲೀಕ ಅನಿಸಿ ಅಂತ ಅಣ್ಣ ಕುರಿಗೆ. ನಿಮಗೆ ಈ ಕುರಿ ಫೀಲ್ಡಲ್ಲಿ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿಕೊಟ್ಟಿರೋಂಥ ಮರಿ ಯಾವುದು ಅಣ್ಣ? ನಮ್ಮ ಕುರಿ ಫೀಲ್ಡಲ್ಲಿ ಅಂದರೆ ನಮ್ಮ ಗರುಡ ಅಣ್ಣ ಫಸ್ಟ್ ಅತಿ ಹೆಚ್ಚು ಹೆಸರು ಮಾಡಿಕೊಟ್ಟಿದ್ದು. ನಮ್ಮೂರಲ್ಲೇ ಮರಿ ಭಾಳ ಕಟ್ಟಿದ್ರಣ್ಣ, ಯಾರು ಹೆಸರು ಮಾಡಿದ್ದಿಲ್ಲ ಅಣ್ಣ. ಫಸ್ಟ್ ಹೆಸರು ಮಾಡಿದ್ದೆ ಗರುಡ ನೋಡೋಣ. ಫಸ್ಟ್ ಕಣ ಆಗಿದ್ದೆ ಗರುಡ ಮರಿ ಅಣ್ಣ ನಮ್ಮೂರಲ್ಲಿ. ಅಣ್ಣ ಕೂಡ್ಲಿಗಿ ಕಣದಲ್ಲಿ ಹಾಕಿದಾಗ ಇಲ್ಲಿಂದ ಜರ್ನಿ ಮಾಡಿ ಒಂದು 30-40 ಮರಿ ಕಣದಲ್ಲಿ ಆಡಿತ್ತಣ್ಣ. ಅದು 30 ಮರಿ ಒಳಗೆ ಅದು ಫಸ್ಟ್ ಆಯ್ತಣ್ಣ. ಭಾಳ ಚೆನ್ನಾಗಿ ಬಂದಿತ್ತಣ್ಣ. ಹರಿಸನ್ನಿ ಅಂತೂ ಭಯಂಕರ ಬರೋದಣ್ಣ. ಎಲ್ರಿಗೂ ಗರುಡ ಅನ್ನೋ ಕ್ರೇಜ್ ಈಗೂ ಐತಣ್ಣ ಅಲ್ಲಿ ಹೋದ್ರೆ. ಅಂತ ಒಳ್ಳೆ ನಮ್ಮ ರಾಗಿ ಮುಸಡ್ಕಂದ್ರೆ ಒಳ್ಳೆ ಹೆಸರು ತಂದು ಕೊಡ್ತಾಣ. ಹೆಸರಂತ್ರ ಕಳ್ದಲಣ್ಣ. ಇಲ್ಲಿ ಯಾವ ಕಣಕ್ಕೆ ಹೋದ್ರು ಸೂಟಣ. ಒಂದು ಟೈಮ್ ವಾಳ್ತ ಅಂದ್ರೆ ನೆಕ್ಸ್ಟ್ ಟೈಮ್ ಹಾಕಿದ್ರಣ ಪ್ಯಾರಿಗೇಟಿಗೆ ಹಚ್ಚಿ ಹಾಕಿದಂದ್ರಣ ಇದರಲ್ಲಿ ಮರಿ ಅದು ಒಂದು 2-3 ವರ್ಷಕ್ಕೆ ಡಿಸೈಡ್ ಆಗ್ಬಿಡಕಣ. ಆ ಹೊಡ್ತ ಹೊಡಿತಣ್ಣ. ಧೈರ್ಯ ಮಟ್ಟಿಗೆ ತಾಕತ್ತು ಧೈರ್ಯ ಐತಣ್ಣ. ಮರಿ ನೋಡಿದ್ರೆ ಯಾವಾಗ ಬಿಡ್ತಾವಪ್ಪ ಅಂತ ಕಾಯ್ತೈತೆ ನೋಡಣ. ಕಾಲು ಕೆದರಿ ನುಗ್ತತಣ್ಣ. ಎದ್ರಂತ ಇದಲ್ಲಣ್ಣ. ಊಟ ಕುಡುಕ ಅಂತ ಹೆಸರು ನಮ್ಮ ರಾಗಿ ಮುಸಡ್ಕಂತ್ರ ನಮ್ಮ ಊರಿಗಣ್ಣ ರಾಗಿ ಮುಸಡ್ಕ. ಹಿಂಗೆ ಮರಿ ನೋಡಿದಾಗ ಕಟ್ಬೇಕು ನಾವಣ್ಣ ನೋಡ್ತಿದ್ವಣ್ಣ. ಹಿಂಗೆ ಅಲ್ಲಿ ಇಲ್ಲಿ ಹೋದಾಗ ಕಣಕ್ಕೆ ಹೋದಾಗ ಚೆನ್ನಾಗಿ ಹಿಂಗೆ ನೋಡಿದಾಗ ನಮಗೂ ಕಟ್ಬೇಕು ಅಂದಾಗ ಅವಾಗ ನಮ್ಮ ಹುಡ್ರೆಲ್ಲ ಒಂದು ಇದನ್ನ ಮಾಡಿ ಬ್ಯಾಚಣ್ಣ ನಮ್ದಿದ್ದು. ಅವಾಗೆಲ್ಲ ಹುಡ್ರೆಲ್ಲ ಅಲ್ಲಿ ಬೇರೆ ಕಡೆ ತಂದ್ರಣ. ನಮಗೆ ಅದು ಸಪೋರ್ಟ್ ಏನು ಬೇಕಾದ್ರೂ ಸಪೋರ್ಟ್ ಹುಡುಗರು ಮಾಡ್ತಾರಣ್ಣ. ಇವತ್ತು ಇಂಥದಿಲ್ಲ ಅಂದ್ರೆ ಯಾರ ತಕ್ರ ಇದ್ರ ಮಾಡಿದ್ರ ಕಾಳು ಕಡಿ ಏನೋ ಪ್ರತಿಯೊಂದು ಹುಲ್ಲಿಲ್ಲ ಅಂದ್ರಣ ಬೈಕ್ ಇರ್ತಣ್ಣ. ನಮ್ಮ ತಕ್ಕ ಬೈಕ್ ಇಲ್ಲ. ನಮ್ಮ ಹುಡುಗ್ರು ಯಾರು ನಾವು ಈಗ ಬೇರೆ ಕಡೆ ಕೆಲಸ ಹೋಗಿರ್ತಾವಣ್ಣ. ಒಂದು ಟೈಮು ಹುಡ್ರ ತಕ್ಕ ಯಾರ ತಕ್ಕರ ಬೈಕ್ ಇದ್ದಾಗ ಹೋಗಿ ಹುಲ್ ತರೋದು, ಹುಲ್ ತುರ್ಕೋದು, ಕಾಳು ತುರ್ಕೋದು, ವಾಕ್ ಹಿಡ್ಕೊಂಡು ಹೋಗೋದು, ಹಾಲು ಪ್ರತಿಯೊಂದು ಹುಡುಗ್ರ ಮಟ್ಟಿಗೆ ಎಲ್ಲ ಸಖತ್ತ ನೋಡ್ಕೊಂತದ್ರಣ್ಣ ಮರಿನ. ಒಂದೇನೋ ಒಂದು ನಮ್ಮ ರಾಗಿ ಮೊಸರದ ಹೆಸರು ಉಳಿಸೈತಣ್ಣ. ಒಂದು ಒಳ್ಳೆ ಎಮ್ಮೆ ತಂದತಣ್ಣ ಮಸ್ತಾಡ್ದಾಗ. ಹಂಗೆ ಹೆಸರು ಉಳಿಸೈತಣ್ಣ. ಹೆಸರಂದ್ರೆ ಎಲ್ಲಿ ಕಳ್ದಲ್ಲಣ್ಣ. ಇಂಥ ಮರಿ ನಾವು ಕಟ್ಟಕ್ಕೆ ಪುಣ್ಯ ಮಾಡ್ಯಾವಣ್ಣ. ಪಾಪ ಅವರು ಒಳ್ಳೆ ವ್ಯಕ್ತಿ ಕೊಟ್ಟರು ನಮಗೆ. ಅವರು ಸುಖವಾಗಿರ್ಲಣ್ಣ ಪಾಪ. ನಮಗೆ ಹಂಗೇನು ಮೋಸ ಗೀಸ ಏನು ಮಾಡಿಲ್ಲಣ್ಣ. ತಂದ ಬಂದಣ್ಣ ಅಪ್ಪುಗುಟ್ಟಿದ್ದು ಆಟ ಆಡ್ತಣ. ಮತ್ತೆ ಅಪ್ಪುಗುಟ್ಟಿದ್ದು ಆಟ ಆಡಿ ಹೆಸರು ತರ್ತಣ್ಣ. ಇನ್ನೂ ಜನ ಏನೋ ಮಾಡ್ಬೋದಣ್ಣ. ಮುಕ್ಕಳ ತಾಕತ್ತದ ಹೊಡ್ಕಂತಾವ. ಹಂಗಾಗಿ ಅಪ್ಪುಗುಟ್ಟಿದ್ದು ಆಟ ಆಡ್ತಾನೆ. ಮತ್ತೆ ಅದ್ರದ್ದು ಪದ್ರದ್ದು ಏನು ಇಲ್ಲ ಅಲ್ಲಣ್ಣ. ಪೇಸ್ ಆಡ್ತಾನ. ಬರೀ ಮರಿ ನೋಡ್ತಿ ಬಿಡೋದು ಒಂದು ಕಾಯ್ತೈತಣ್ಣ. 2-3 ವರ್ಷಕ್ಕೆ ಗೊತ್ತಾಗ್ಬಿಡ್ತಾಣ ಅದು ಏನಿದ್ರೆ. ಒಂದು ಕಣ ಮಾಡ್ಬೇಕು ಅಂದಾಗ ಹಲವು ರೀತಿಯಾಗ ದಂಧೆಗಳು ನಡೀತಾವು. ಆಮೇಲೆ ಹಣ ಸುಲಿಗೆ ಜಾಸ್ತಿ ಆಕತಿ. ಈ ಕಣ ಓಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದು ಹಣ ಸುಲಿಗೆ ಮಾಡ್ತಾರೆ. ಕೆಲವು ಇಂಜೆಕ್ಷನ್ಗಳು ಅವು ಇವು ಹೇಳ್ತಾರೆ. ಇದ್ರ ಬಗ್ಗೆ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಿಮ್ಮ ಪ್ರಕಾರ ಹೇಳಿ. ಅಣ್ಣ ಹೇಳ್ತಾರಣ್ಣ, ನಾ ಕಣ ಮಾಡಿ ಕೊಡ್ತೀನಿ, 10,000 ಕೊಡು, 15,000 ಕೊಡು, 20,000 ಕೊಡು ಅಂತ. ನಾವು ಆ ಥರದ್ದೇನು ನಂಬಿಲ್ಲಣ್ಣ. ಈ ಕುರಿ ಧೈರ್ಯ ಇದ್ರೆ ಆಡ್ತಾವಣ್ಣ. ಸುಮ್ಮನೆ ಅವರು ಮಾಟ ಮಂತ್ರ ಮಾಡಿಸ್ತಾರ. ನಿಂಬೆಹಣ್ಣು ಕೊಡ್ತಾನೆ, ಅದನ್ನು ಕೊಡ್ತಾನೆ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳ್ತಾರಣ್ಣ. ನಾವು ಆದರೆ ಅದು ಏನು ನಂಬಿಲ್ಲಣ್ಣ. ಇದುವರೆಗೆ ಅದು ಇದು ಧೈರ್ಯದ ಮೇಲೆ ಆಡೋದಣ್ಣ ಕುರಿ. ನಾವು ಇದುವರೆಗೆ ಆದರೂ ವಿಕ್ಸ್ ಎಲ್ಲಿ ಬಿಟ್ಟು ಏನು ಮಾಡಿಸಿಲ್ಲಣ್ಣ. ಇದಕ್ಕೆ ಇದು ಇದ್ರ ಮೇಲೆ ಅದ್ರ ಧೈರ್ಯದ ಮೇಲೆ ಕುರಿ ಆಡ್ತಾನ. ಹೇಳ್ತಾರಣ್ಣ ಭಾಳ ನೀವು ನನ್ನ ಕೆಲಸ ಕೊಡಿಸು, ಅದನ್ನು ಕೊಡ್ತಾನೆ, ಇದನ್ನು ಕೊಡ್ತಾನೆ ಅಂತ. ನಾವು ಅದನ್ನೇನು ನಂಬಿಲ್ಲಣ್ಣ. ಅಣ್ಣ ಕಣಕ್ಕೆ ಹೋದಾಗ ವಿಕ್ಸು ಎಲ್ಲಿ ಇದ್ರೆ ಸಾಕಣ್ಣ. ಅದು ಯಾವ ಎರಡ್ರ ಮೇಲೆ ಆಡ್ತಾನ ಕುರಿ. ಅವೆರಡು ಹಚ್ಚಿದ್ದನ್ನು ಸಾಕಣ್ಣ. ಕೈಯಾಗ ಹಿಡ್ಕೊಳಕ್ಕಾಗಲ್ಲಣ್ಣ ಈ ಕುರಿನ. ಆ ಥರ ರೆಸ್ಪಾನ್ಸ್ ಮಾಡ್ತಾರಣ್ಣ ನಮಗೆ. ವಿಕ್ಸ್ ಹಚ್ಚಿದ್ರೆ ಸಾಕಣ್ಣ. ಕಣಕ್ಕೆ ಹೋಸೋದು ಕಾಲು ಕೆರಿತಣ್ಣ. ಬಿಡು 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 ಅಂತ. ನಾವು ಮಾಟ ಮಂತ್ರ ಅದೇನಾದ್ರೂ ಇದುವರೆಗೆ ನಂಬಲ್ಲಣ್ಣ, ಮುಂದೆನೂ ನಂಬಲ್ಲ.
ಹೇಳ್ತಾರಣ್ಣ ಭಾಳ ಜನ ಕೆಲಸದ ಮೇಲೆ ಆಡಿಸ್ತಾನೆ, ಅದ್ರ ಮೇಲೆ ಆಡಿಸ್ತಾನೆ, ಇಂಜೆಕ್ಷನ್ ಮಾಡಿಸ್ತಾನೆ. ಅವೆರಡನ್ನೂ ನಂಬಿಲ್ಲಣ್ಣ ನಾವು. ವಿಕ್ಸು ಎಲ್ಲಿ ಬಿಟ್ರೆ ಏನೂ ಹಚ್ಚಲ್ಲಣ್ಣ ನಾವು. ಏನು ಮಾಡೋದಿಲ್ಲ, ಮುಂದೆನೇ ಮಾಡಲ್ಲ. ಸುಮ್ಮನೆ ಮೂಗ್ ಪ್ರಾಣಿಗೆ ಮಾಡಿಸಿ ನಾವು ಯಾಕೆ ಹಿಂಸೆ ಮಾಡ್ಬೇಕಂತ ಗೊತ್ತಾಯ್ತಣ್ಣ. ಅವು ಬಾಯಿಲ್ದಾಗ ಮಾಡಿಸಿ ನಾವು ಕಣ ಮಾಡೋ ಅಂಥದ್ದು ಏನಿಲ್ಲಣ್ಣ. ಅವು ಧೈರ್ಯ ಇದ್ರೆ ಆಡ್ತಾವಣ್ಣ, ನಮ್ಮ ಅದೃಷ್ಟದ್ರೆ ಕಣಕ್ಕವು. ಇಲ್ಲಿವರೆಗೂ ಮರಿ ಏನಾದರೂ ವ್ಯಾಪಾರಕ್ಕೆ ಬಂದಿದ್ರು ನಿಮಗೆ ಕೊಡೋ ಮನಸ್ಸು ಏನಾರ ಇತ್ತ? ಅಣ್ಣ ಇದು ಆಡಿರೋ ಕಣದಲ್ಲಿ ಎಲ್ಲರೂ ಎಲ್ಲ ತೆಲು ಕೇಳ್ಯಾರ ಅಣ್ಣ ಮರಿನ. ನಮಗೆ ಕೊಡೋ ಮನಸ್ಸಿಲ್ಲ ಅಣ್ಣ. ದೊಡ್ಡ ಅಮೌಂಟಿಗೆ ಕೇಳ್ಯಾರಣ. ಅಂದರೂ ನಾವು ಕೊಡೋ ಮನಸ್ಸೇನಿಲ್ಲ ಅಣ್ಣ. ಈ ಮರಿ ವ್ಯಾಪಾರಕ್ಕೇನಿಲ್ಲ ಅಣ್ಣ. ಇರೋವರೆಗೂ ಮನೆ ಮಗ ಆಗಿ ಆಡಲಿ ಅಂತ ಐತಣ್ಣ. ಕಣಗಳು ನಡೆಸ್ತಾರೆ. ಕಣದಲ್ಲಿ ಯಾವ್ಯಾವ ರೀತಿಯಾದಂಥ ಹೊಸ ನಿಯಮಗಳಿದ್ರೆ ಚೆನ್ನಾಗಿ. ಹಾಗೆ ಕಣ ನಡೆಸುವಾಗ ಜನಗಳೆಲ್ಲ ಕಣದಲ್ಲಿ ಹೋಗಿ ಕಣನ ಅಧ್ವಾನ ಮಾಡೋದು ಇವೆಲ್ಲ ನಡೀತವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರ? ಅಣ್ಣ ಪಾಪ ಕಣ ನಡೆಸಿರ್ತಾರೆ ಅಂದರೆ ಅವ್ರು ಬಂಡವಾಳ ಹಾಕಿ ನಡೆಸಿರ್ತಾರಣ್ಣ. ನಾವಾದರೂ ಅವ್ರಿಗೆ ಸಹಕಾರ ಮಾಡ್ಬೇಕಣ್ಣ. ಮರಿ ಕೂಗಿದ ಕೂಡಲೇ ಮರಿ ಹಿಡ್ಕೊಂಬರ್ಬೇಕಣ್ಣ. ನಾವೇ ಅರ್ಧ ಟೈಮಿಂಗ್ಸ್ ಮಾಡಿದ್ವಿ ಅಂದರೆ ಕಣನೂ ಲೇಟ್ ಆಗುತ್ತಣ್ಣ. ಆದಷ್ಟು ಬೆಳಗ್ಗೆ ಆಡ್ಸೋದೇ ಚೆನ್ನಾಗಣ್ಣ. ನೈಟು ಸುಮ್ಮನೆ ಗಲಾಟೆ ಗದ್ದಲಗಳು ಆಗ್ತಾ ಹೋಗ್ತಾವಣ್ಣ. ಹಂಗಾಗಿ ಮರಿಗೂ ಸೇಫ್ಟಿ ಇರಲ್ಲಣ್ಣ, ನಮಗೂ ಸೇಫ್ಟಿ ಇರಲ್ಲ. ಹಂಗಾಗಿ ಆದಷ್ಟು ಒಂಚೂರು ಬೇಗನೆ ಆಡಿಸ್ಕೊಡ್ಬೇಕಣ್ಣ. ಚೀಟಿಗಳು ಎತ್ತೋದ್ರಲ್ಲಿ ಅದರಲ್ಲಿ ಯಾವುದೇ ರೀತಿ ಮೋಸ ಆಗದಂಗೆ ನೋಡ್ಕೊಂಡ್ರೆ ಚೆನ್ನಾಗಣ್ಣ. ಅಣ್ಣ ನಮ್ಮ ಭಾಗದಲ್ಲೂ ಕಣ ನಡೆಸಿದ್ವಣ್ಣ. ನಮ್ಮ ರಾಗಿ ಮಸ್ಲಾಡದಲ್ಲಿ ಗರುಡ ಗ್ರೂಪ್ ಇದ್ದ ಕಣ ನಡೆಸ್ಕೊಟ್ಟಿದ್ವಣ್ಣ. ಇವಾಗ ರೀಸೆಂಟಾಗಿ 1 ವರ್ಷ ಆಯ್ತಣ್ಣ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ವಣ್ಣ ಕಣನ. ಅಣ್ಣ ಕಣದೊಳಗೆ ರೆಫ್ರಿಗಳು ಒಂದು 3 ರಿಂದ 4 ಮಂದಿ ಇರ್ಬೇಕಣ್ಣ ಅಷ್ಟೇ. ಕಮಿಟಿಯವರು ಕಣದೊಳಗೆ ಇರಬಾರ್ದಣ್ಣ. ಇವಾಗ ಪಕ್ಕದಲ್ಲಿ ನಿಂತ್ಕೊಂಡು ನೋಡೋಕ್ಕಾಗೆ ಬಂದಿರ್ತಾರಣ್ಣ ದೂರದಿಂದ. ಅವ್ರಿಗೆಲ್ಲ ವೀಕ್ಷಣೆ ಮಾಡೋಕ್ಕೆ ಜನಗಳು ಕಮ್ಮಿ ಇರ್ಬೇಕಣ್ಣ. ಹಂಗಾಗಿ ಕಮಿಟಿಯವರು ಒಂಚೂರು ಕ್ಲಿಯರಾಗಿ ನಡೆಸ್ಕೊಟ್ರೆ ಚೆನ್ನಾಗಾಗುತ್ತಣ್ಣ. ಯಾವುದಾದ್ರೂ ಒಂದು ದೊಡ್ಡ ಹೆಸರಾಂತ ಕಣಗಳು ನಡೆಯುವಾಗ ಇನ್ನೇನು ಫೈನಲ್ ಹಂತದಲ್ಲಿ ಬಂದಾಗ ಜನಗಳೆಲ್ಲ ಕಣದಲ್ಲಿ ಹೋಗಿ ಅದರ ಕಣದ ಒಂದು ಅಸ್ತಿತ್ವನೇ ಕಳೆದು ಬಿಡ್ತಾರೆ. ಅಲ್ಲಿ ಅವರು ಏನು ಸಾಧಿಸ್ದಂಗೆ ಆಯಿತು, ಒಂದು ಮರಿಗಳಿಗೆ ಸಪೋರ್ಟ್ ಸಿಗಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಣ್ಣ ಅದು ಆ ಥರ ಮಾಡೋದು ತಪ್ಪಣ್ಣ. ಈಗ ಅವ್ರವ್ರ ವೈಯಕ್ತಿಕವಾಗಿ ಹೊರಗಡೆನೇ ಇಟ್ಕೋಬೇಕಣ್ಣ. ಆ ಕಣದೊಳಗೆ ಬಂದು ಪಾಪ ಅವರು ಕಮಿಟಿಯವ್ರದ್ದು ಅಮೌಂಟ್ ಹಾಕಿರ್ತಾರಣ್ಣ. ಈಗ ಅವ್ರಿಗೂ ಲಾಸ್ ಅಣ್ಣ. ಈಗ ಎಲ್ರಿಗೂ ಲಾಸ್ ಮಾಡೋದು ಉದ್ದೇಶನೇ ಅವ್ರದ್ದಾಗಿರುತ್ತಣ್ಣ. ಅವ್ರು ಗಲಾಟೆ ಮಾಡೋಕ್ಕೆ ಬಂದಿರೋರು. ನಮ್ಮ ಕಣದಲ್ಲೂ ಹಂಗೆ ಆಗಿತ್ತಣ್ಣ. ರೀಸೆಂಟಾಗಿ ನಾವು ಕಮಿಟಿಯವರೇ ಸರಿ ಮಾಡಿ ಕಳಿಸಿದ್ವು ಅಣ್ಣ. ನೀವು ಈ ಥರ ಮಾಡೋದ್ರಿಂದ ಕುರಿ ಫೀಲ್ಡಲ್ಲಿ ಸುಮ್ಮನೆ ಗಲಭೆಗಳು ಉಟ್ಕೊಂತ ಕಣಗಳು ನಡ್ಸೋಕ್ಕಾಗೋದಿಲ್ಲ. ಮರಿ ಕಟ್ಟಿದವ್ರು ಸುಮ್ಮನೆ ಹಂಗೆ ವೇಸ್ಟ್ ಮರಿ ಕಟ್ಟೋದು ನಿಲ್ಲಿಸ್ತಾ ಹೋಗ್ತಾರೆ. ಇದು ಮುಂದುವರಿಯಲ್ಲ ಅಣ್ಣ. ಈ ಥರ ಹಾಕ್ಕೊಂತ ಹೋದರೆ ಎಲ್ಲರೂ ನಾವು ಒಂದೇ ಅಂದು ನಡೆಸ್ಕೊಡ್ಬೇಕಣ್ಣ ಕಣಗಳು. ನಿಮ್ಮ ಈ ರಿಟರ್ನ್ ಕೊಡಕ ಇಲ್ಲಿವರೆಗೂ ಇಷ್ಟೊಂದು ಹೆಸರು ಮಾಡಿಕೊಟ್ಟಿದೆ. ನಿಮ್ಮಲ್ಲಿ ಒಂದು ಹೊಸ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ಹೊಸ್ದಾಗಿ ಕಟ್ಟಿದ್ರು ಈಗ ಹೊಸ್ದಾಗಿ ಕಣಗಳು ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಣ್ಣ ಇವಾಗಿನ್ನೂ ಸಣ್ಣದಾಗಿ ಸ್ಟಾರ್ಟ್ ಮಾಡಿವಣ್ಣ ಹೆಸರನ್ನ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋದು ಭಾಳ ಆಸೆ ಐತಣ್ಣ. ಒಂಥರ ಈಗ 8ಲ್ಲಿ ಬರೋಷ್ಟಿಗೆ ದೊಡ್ಡ ಹೆಸರೇ ಮಾಡ್ಬೇಕನ್ನೋದು ಐತಣ್ಣ. ಕಣಕ್ಕೆ ಹೋಗಿ ಯಾವುದಾದ್ರೂ ಪ್ಲೇಸ್ ಮಾಡಿವೆ ಅಂದರೆ ಇನ್ನು ಮರಿ ಅಲ್ಲೇ ಇದ್ದಂಗೆ ಇಲ್ಲಿ ರೂಮ್ ಹತ್ತಲೇ ಬಂದು ವೇಟ್ ಮಾಡ್ತಿರ್ತಾರಣ್ಣ ಎಲ್ಲ ಹುಡುಗರು ಫೋಟೋ ತೆಗ್ಸೋಣಕ್ಕಾಗಿ. ಮತ್ತು ಊರಿನ ಹಿರೀಕರು ಅವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಣ್ಣ. ಎಲ್ಲರೂ ಎಲ್ಲಿ ಹೊಂಟೈತೆ ಏನು ಎಲ್ಲ ವಿಚಾರಿಸ್ತಾರಣ್ಣ. ಹೆಂಗಾಯ್ತು ಏನು ಗಲಾಟೆ ಗಲ್ದಲ ಇಲ್ದ ನೋಡ್ಕೊಳ್ರಿ, ನಡೆಸ್ಕೊಂಬರ್ರಿ ಅಂತ ಹೇಳ್ತಾರಣ್ಣ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಗರುಡ ಗ್ರೂಪ್ ವತಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಣ್ಣ ಇಲ್ಲಿವರೆಗೂ ಏನಾಗಿಲ್ಲ, ಮುಂದೆ ಏನಾಗಬಾರ್ದು. ಇದು ಯಾವಾಗಲೂ ಹಿಂಗೆ ಇರ್ಬೇಕಣ್ಣ. ಇದು ನಮ್ಮ ಗ್ರೂಪ್ ಅಂತ ಐತಲ್ಲಣ್ಣ. ಏನೋ ಒಂದು ಹುಡುಗರದ ಏನೋ ಸಮಸ್ಯೆ ಬಂದರೂ ಅಲ್ಲೇ ಇದನ್ನು ಬಗೆಹರಿಸ್ಕೊಂಡು ಒಳ್ಳೆ ಕುರಿಗೆ ಚೆನ್ನಾಗಿ ನೋಡ್ಕೊಂತ ಚೆನ್ನಾಗಿ ಫುಡ್ ಮೇಂಟೈನ್ ಮಾಡ್ಕೊಂತ ಯಾವುದು ಒಟ್ಟ ಎಲ್ಲ ಯಾವ್ದ ಕಡೆ ಆಗಿರ್ಲಣ್ಣ. ಒಟ್ಟ ಒಂದು ಗ್ರೂಪ್ ಅಂತ ಒಂದು ಕುರಿ ವತಿಯಿಂದ ಇದ್ದಾಗ ಏನೋ ಸಮಸ್ಯೆ ಬಂದರೂ ಅವರೇ ಬಗೆಹರಿಸ್ಕೊಂಡು ಒಟ್ಟ ಏನಾಗ್ಲಿಲ್ಲಂಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಣ್ಣ. ಎಲ್ಲ ಕಡೆಗೆ ಚೆನ್ನಾಗಿರ್ಲಣ್ಣ. ಕುರಿ ಇನ್ನೂ ಅತಿ ಹೆಚ್ಚುವಾಗಿ ಬೆಳಿಲಣ್ಣ. ಒಬ್ಬರಿಂದ ನೋಡಿ ಇನ್ನೂ ತಂದು ಕಟ್ಲಣ್ಣ. ಒಟ್ಟ ಏನೋ ಒಂದು ಹೆಸರು ಉಳಿಸ್ಬೇಕಣ್ಣ. ನಮಗಿರಿಗೆಲ್ಲ ಒಳ್ಳೇದಾಗ್ಲಣ್ಣ, ಚೆನ್ನಾಗಿರಲಿ. ಬೇರೆ ಕಡೆ ಗ್ರೂಪ್ ಇದ್ದು ಅವ್ರಿಗೂ ಒಳ್ಳೇದಾಗ್ಲಣ್ಣ. ನಮ್ಮ ಕಡೆಯಿಂದ ಯಾವತ್ತೂ ಒಳ್ಳೇದನ್ನು ಬಯಸ್ತೇವಣ್ಣ. ಇನ್ನೊಬ್ಬರು ಯಾರು ಏನು ಅನ್ಬೋದಣ್ಣ, ನಮ್ಮ ಕಡೆಯಿಂದ ಒಳ್ಳೇದನ್ನು ಬಯಸ್ತೇವಣ್ಣ. ಚೆನ್ನಾಗಿರ್ಲಣ್ಣ. ಇನ್ನೊಬ್ರು ಕುರಿನಾಗಲಿ ಯಾರು ಕುರಿನಾಗಲಿ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿದ್ದ ಇರ್ತತಣ್ಣ. ಪಾಪ ನಾವು ಯಾವನ್ನ ಹೆಂಗೆ ಸ್ವೀಕರಣೆ ಮಾಡ್ತಾವಣ್ಣ, ಅವು ನಮ್ಮ ಜೊತೆ ಹಂಗೆ ಇರ್ತಾವಣ್ಣ. ಪಾಪ ಅವು ಮೂಕ್ ಪ್ರಾಣಿ ಅಣ್ಣ. ಅವನ್ನ ನಾವಾಗೆ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಪಾಪ ಅವಕ್ಕೇನೋ ಒಂದು ಆರಾಮಿಲ್ಲ ಅಂದ್ರೂ ಏನೋ ಅಂದ್ರೂ ನಾವ ನೋಡ್ಕೊಂಡು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂತದಣ್ಣ. ಈ ಹುಡುಗರೆಲ್ಲ ಚೆನ್ನಾಗಿ ನೋಡ್ಕೊಂತದಣ್ಣ. ನನ್ನ ಕಡೆಯಿಂದ ಹುಡುಗರೆಲ್ಲ ಟ್ಯಾಂಕ್ಸ್ ಹೇಳ್ತಾಣ್ಣ. ಚೆನ್ನಾಗಿರ್ಲಣ್ಣ. ಬೇರೆ ಕಡೆಯವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೂ ಟ್ಯಾಂಕ್ಸ್ ಅಣ್ಣ.